ಪಾವಗಡ ತಾಲೂಕಿನ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಸಚಿವ ದಿವಂಗತ ವೆಂಕಟರಮಣಪ್ಪ ಅವರ ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಹನುಮಂತನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಭಾಗವಹಿಸಿ ವೆಂಕಟರಮಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ತಮ್ಮ ಆತ್ಮೀಯ ಸ್ನೇಹಿತನನ್ನ ನೆನೆದು ಅವರು ಕಣ್ಣೀರಿಟ್ಟ ದೃಶ್ಯ ಎಲ್ಲರ ಮನ ಕಲಕಿತು. ನಂತರ ಶಾಸಕ ಎಚ್. ವಿ. ವೆಂಕಟೇಶ್ ಹಾಗೂ ಕುಟುಂಬದವರನ್ನ ಭೇಟಿ ಮಾಡಿ ಸಂತೈಸಿದ ಅವರು, ವೆಂಕಟರಮಣಪ್ಪ ಅವರು ಪ್ರಾಮಾಣಿಕ ರಾಜಕಾರಣಿ ಹಾಗೂ ಜನಮನ ಗೆದ್ದ ನಾಯಕರು. ಅವರ ನಿಧನದಿಂದ ದೊಡ್ಡ ನಷ್ಟ ಉಂಟಾಗಿದೆ ಎಂದು ಹೇಳಿದರು. ಅಭಿವೃದ್ಧಿ ವಿಚಾರವಾಗಿ ಮಾತನಾಡಿದ ಡಿಸಿಎಂ, ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಗೆ 2,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದ್ದು, ಸ್ಥಳೀಯ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸಲಾಗುವುದು ಎಂದರು. ಪಾವಗಡ ಬಸ್ ನಿಲ್ದಾಣ ನಿರ್ಮಾಣ ಹಾಗೂ ಬಳ್ಳಾರಿ, ರಾಯದುರ್ಗ, ತುಮಕೂರು ರೈಲ್ವೆ ಮಾರ್ಗ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಇದು ನಮ್ಮ ಮನೆ ಕಾರ್ಯಕ್ರಮ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ವೆಂಕಟರಮಣವರ ಕುಟುಂಬದ ಸದಸ್ಯರಿಗೆ ನಾನು ಬಯಸಿದ್ದೀನಿ, ತಾವೆಲ್ಲ ಸಹಕರಿಸಬೇಕು. ಸೃಷ್ಟಿಗೆ ಹೆಸರಾದಂತ ಇರೋ ಸನ್ಮಾನ್ಯ ವೆಂಕಟರಮಣವರು ಅವರ ಶಿಸ್ತನ್ನು ನಾವು ಪಾಲಿಸಬೇಕಾಗುತ್ತೆ. ರಕ್ಷಿಸಿರ್ತಕ್ಕಂಥ ಎಲ್ಲರಿಗೂ ಊಟ ಮಾಡ್ಕೊಳ್ಬೇಕು. ಅದು ಸಲಹೆ ಮಾಡಿಕೊಡ್ರಿ. ಲೇಟ್ ಮಾಡೋದು ಬೇಡ. ಬೇರೆ ಹಿಂದೆ ಪುಸ್ತಕ ಬೇರೆ ಇದೆ, ಪಾಪ ಅವರಿಗೆ ತೊಂದರೆ ಆಗುತ್ತೆ. ಆನಂದ ಬನ್ನಿ ಸರ್.